ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಕಿಚನ್ ಆ್ಯಂಡ್ ವ್ಲಾಗ್. ಇವತ್ತು ನಾವು ಗೋಬಿ ಮಾಡ್ಬೇಕಂತ ಹೇಳಿ ಮಾಡೇವ್ರಿ. ಗೋಬಿ ಹೆಂಗೆ ಮಾಡೋದಂತ ಹೇಳಿ ಈಗ ನೋಡೋಣ್ರಿ. ನೋಡ್ರಿ, ಈ ಫ್ಲವರ್ನ ನಾವು ಸಣ್ಣದಾಗಿ ಬಿಚ್ಕೋಬೇಕ್ರಿ. ಇಲ್ಲಿ ನೋಡ್ರಿ, ಇಲ್ಲೇ ಹಿಂಗೆ ಬಿಚ್ಕೊಂಡೇವಲ್ಲ, ಇದನ್ನು ಪೂರ್ತಿಯಾಗಿ ಬಿಚ್ಕೋಬೇಕ್ರಿ. ನೋಡ್ರಿ, ಈ ಥರ ನಾವು ಫ್ಲವರ್ನ ಬಿಚ್ಚಿ ಇಟ್ಕೊಂಡೇವ್ರಿ. ನಾವು 2 ಫ್ಲವರ್ನ ಬಿಚ್ಚಿಟ್ಕೊಂಡೇನ್ರಿ. ನೋಡ್ರಿ, ಇದು ಬಿಡಿಸಿಟ್ಕೊಂಡಿರೋಂತಹ ಫ್ಲವರ್ನ ಒಂದು ಪಾತ್ರೆಯೊಳಗೆ ಹಾಕಿ ನಾವು ಕುದಿಸ್ಬೇಕ್ರಿ ಒಂದು 4-5 ನಿಮಿಷ. ಇದು ಕುದಿಬೇಕಂದ್ರೆ ಸ್ವಲ್ಪ ನಾವು ಉಪ್ಪನ್ನು ಹಾಕೋಬೇಕ್ರಿ. ಈ ಥರ ನಾವು ಇದನ್ನು ಕುದಿಸ್ಕೊಂಡಿದ್ವಲ್ಲ, ಅದನ್ನು ಪೂರ್ತಿ ನೀರು ಹೋಗೋವರೆಗೂ ನಾವು ಇದನ್ನು ಬಸಿಬೇಕ್ರಿ. ನೋಡ್ರಿ, ಈ ಥರ ಬಸ್ಕೊಂಡೇವಿ. ಈ ಥರ ಕುದಿಸಿದಾದ್ಮೇಲೆ ರೀ ನೀರು ಪೂರ್ತಿ ಹೋಗಲಿ ಅಂತ ಹೇಳಿ ನಾವು ಇದ್ರೊಳಗೆ ಬಸ್ಕೊಂಡೇವಿ. ನೋಡ್ರಿ, ಈ ಥರ ಈ ಬಸ್ಕೊಂಡಿದ್ದನ್ನು ಇದನ್ನು ತೊಗೊಂಡು ಬೇರೆ ಬೌಲಿಗೆ ತೆಗಿಬೇಕ್ರಿ. ಕಾರ್ನ್ಫ್ಲವರ್ ಹಿಟ್ಟು ತೊಗೊಂಡೇನ್ರಿ. ಇದು ಮೈದಾ ಹಿಟ್ಟು. ಕಾರ್ನ್ಫ್ಲವರ್ ಎಷ್ಟು ತೊಗೊಂಡೇವಲ್ರಿ ಅಷ್ಟು ಇದನ್ನು ತೊಗೊಂಡ್ರು ನಡಿತೈತ್ರಿ. ಇಲ್ಲಾಂದ್ರೆ ಕಾರ್ನ್ಫ್ಲವರ್ಗಿಂತ ಮೈದಾ ಹಿಟ್ಟು ಸ್ವಲ್ಪ ಜಾಸ್ತಿ ತೊಗೊಂಡ್ರು ನಡಿತೈತ್ರಿ. ನೋಡ್ರಿ, ನಾನು 2 ಈಕ್ವಲ್ ತೊಗೊಂಡೇನ್ರಿ. ಈಗ 2ನ್ನ ಮಿಕ್ಸ್ ಮಾಡೋಣ್ರಿ. ಇದಕ್ಕೆ 2 ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಹಾಕೋಬೇಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ ಪೇಸ್ಟು, ಇದು ಪೆಪ್ಪರ್ ಪೌಡ್ರ್. ನೋಡ್ರಿ, ಇದು ಪೂರ್ತಿ ಹಿಟ್ಟೊಳಗೆ ಮಿಕ್ಸ್ ಆಗಬೇಕ್ರಿ. ಇದು ಮಿಕ್ಸ್ ಆಗೋವರೆಗೂ ನಾವು ಇದನ್ನು ಕಲಿಸ್ಬೇಕು. ಈಗ ಸ್ವಲ್ಪ ನೀರು ಹಾಕಿ ನಾವು ಇದನ್ನು ಕಲಿಸ್ಕೋಬೇಕ್ರಿ. ಈ ಥರ ನಾವು ಹದ ಬರೋ ರೀತಿ ನಾವು ಕಲಿಸ್ಕೋಬೇಕು. ಫ್ಲವರ್ ಐತಲ್ಲ, ಈ ಹಿಟ್ಟಿನೊಳಗೆ ನಾವೀಗ ಹಾಕ್ಕೊಂಡು ಕಲಿಸ್ಕೋಬೇಕ್ರಿ. ಈ ಹಿಟ್ಟು ಜಾಸ್ತಿ ಆದಷ್ಟು ಇವು ಚಲೋ ಬರ್ತಾವ್ರಿ ಗೋಬಿ. ಅಂದರೆ ಹಿಟ್ಟು ಜಾಸ್ತಿ ಹಿಡ್ಕೊಂಡು ಬಂದ್ರೆ ಇನ್ನೂ ಕ್ರಿಸ್ಪಿಯಾಗಿ ಬರ್ತಾವ್ರಿ. ನೋಡ್ರಿ, ಈ ರೀತಿ ಪೂರ್ತಿ ಹಿಟ್ಟು ಅದಕ್ಕೆ ಹತ್ಕೊಳ್ಳೋವರೆಗೂ ನಾವೇನು ಮಾಡಬೇಕು, ಕಲಿಸ್ಬೇಕ್ರಿ. ನೋಡ್ರಿ, ಈ ಥರ ಹಿಟ್ಟು ಪೂರ್ತಿಯಾಗಿ ಹತ್ಕೊಳ್ಳೋವರೆಗೂ ನಾವು ಇದನ್ನು ಕಲಿಸ್ಕೊಂಡೇವ್ರಿ. ಹಿಟ್ಟು ಕಲಿಸ್ಕೊಳ್ಳೋ ಮಟ್ಟ ಇಲ್ಲೇ ಎಣ್ಣೆ ಕಾಯಕ್ಕೆ ಇಟ್ಟಿದ್ವಿ ರೀ. ಈಗ ಎಣ್ಣೆ ಕಾದೈತಿ. ನಾವು ಲೋ ಫ್ಲೇಮ್ನಾಗ ಇಟ್ಟು ಇದನ್ನು ಕರಿಬೇಕ್ರಿ. ಈ ಬಾಳ್ಗಿ ತುಂಬ ನಾವು ಫ್ಲವರ್ನ ಹಾಕ್ಕೊಂಡೇವ್ರಿ. ಚೇಂಜ್ ಆಗೋ ಮಟ್ಟ ನಾವು ಕರಿಬೇಕ್ರಿ. ನೋಡ್ರಿ, ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕ್ರಿ. ಇವು ಕ್ರಿಸ್ಪಿಯಾಗಿ ಬರ್ಬೇಕಂದ್ರೆ ನೀವು ಭಾಳತ್ತನ ಕರಿಬೇಕ್ರಿ. ನೋಡ್ರಿ, ಕ್ರಿಸ್ಪಿಯಾಗಿ ಬಂದಾವು. ಕರ್ನಿಗೆ ಸ್ವಲ್ಪ ಕಾರ್ನ್ಫ್ಲವರ್ ಹಿಟ್ಟನ್ನು ಹಾಕೋಬೇಕ್ರಿ. 1 ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ತೇನೆ ರೀ. ರುಚಿಗೆ ತಕ್ಕಷ್ಟು ಉಪ್ಪು, 1/2 ಟೇಬಲ್ ಸ್ಪೂನು ಮೆಣಸಿನ ಪುಡಿನ ಹಾಕಬೇಕು. ಚಿಲ್ಲಿ ಸಾಸ್ನ 1 ಟೇಬಲ್ ಸ್ಪೂನು ಹಾಕೋಬೇಕ್ರಿ. ಟೊಮೆಟೊ ಕೆಚಪ್ 1 ಟೇಬಲ್ ಸ್ಪೂನು ಹಾಕೋಬೇಕು. ನೀರು ಹಾಕಿ ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕ್ರಿ ತೆಳುವಾಗಿ. ನೋಡ್ರಿ, ಈ ಥರ ಪೂರ್ತಿ ಹದವಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ಒಗ್ಗರ್ನಿಗೆ ಅಂಥೇಳಿ ರೆಡಿ ಮಾಡ್ಕೊಂಡಿರಿ. ಗ್ಯಾಸ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೋಬೇಕ್ರಿ. 2-3 ಟೇಬಲ್ ಸ್ಪೂನ್ ಅಷ್ಟು ನಾವು ಎಣ್ಣೆಯನ್ನು ಹಾಕೋಬೇಕ್ರಿ ಒಗ್ಗರ್ನಿಗೆ. ನೋಡ್ರಿ, ಎಣ್ಣೆ ಕಾಯಿ ಮಟ್ಟ ನಾವು ಬಿಡಬೇಕು. ಈಗ ಎಣ್ಣೆ ಕಾದೈತಿ. ಇದಕ್ಕೆ ನಾವು ಏನು ಹೆಚ್ಚಿಟ್ಕೊಂಡೇವಲ್ರಿ ಈರುಳ್ಳಿನ ಹಾಕೋಬೇಕು. ಆಮೇಲೆ ಹೆಚ್ಚಿಟ್ಕೊಂತ ಹಸಿಮೆಣಸಿನ್ಕಾಯಿನೂ ನಾವು ಹಾಕೋಬೇಕ್ರಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದನ್ನು ಸಹಿತ ನಾವು ಹಾಕೋಬೇಕ್ರಿ. ಪೂರ್ತಿ ಕಲರ್ ಚೇಂಜ್ ಆಗುವವರೆಗೂ ನಾವು ಫ್ರೈ ಮಾಡ್ಕೋಬೇಕ್ರಿ. ನೋಡ್ರಿ, ಈ ಥರ ಕಲರ್ ಚೇಂಜ್ ಆಗೈತಿ.
ಏನಿದು ಒಗ್ಗರಣೆ ಕಲಸಿಟ್ಕೊಂಡೇವಲ್ರಿ ಇದನ್ನು ಇದ್ರೊಳಗೆ ಹಾಕೊಂಡ್ರಿ. ಒಂದು ಟೇಬಲ್ ಸ್ಪೂನು ವಿನೆಗರನ್ನ ನಾವು ಹಾಕೋಬೇಕ್ರಿ. ನೋಡ್ರಿ ಈ ಥರ ರೆಡಿ ಮಾಡ್ಕೊಂಡೇವ್ರಿ ಒಗ್ಗರಣೆ. ಗೋಬಿನ 2 ಸರಿ ಕರ್ದೇವ್ರಿ, ಅಂದ್ರೆ ಕ್ರಿಸ್ಪಿ ಆಗಿ ಬರಲಿ ಅಂಥೇಳಿ ನಾವು 2 ಸರಿ ಕರ್ದೇವ್ರಿ. ನೋಡ್ರಿ ಈ ಕರ್ದಿರೋಂಥ ಗೋಬಿಗೆ ನಾವು ಏನು ಒಗ್ಗರಣೆ ಮಾಡಿ ಇಟ್ಕೊಂಡೇವಿಲ್ರಿ ಅದನ್ನು ಹಾಕಿ ಮಿಕ್ಸ್ ಮಾಡೋಣ್ರಿ. ಈ ರೀತಿಯಾಗಿ ನಾವು ಪೂರ್ತಿಯಾಗಿ ಇದನ್ನು ಮಿಕ್ಸ್ ಮಾಡ್ಬೇಕು. ಈ ಥರ ನಮ್ಮದು ಗೋಬಿ ರೆಡಿ ಆಗೈತ್ರಿ. ಇದಕ್ಕೆ ಸಾಸ್ ಹಚ್ಕೊಂಡು ತಿಂದ್ರೆ ಇನ್ನೂ ಟೇಸ್ಟಾಗಿ ಬರ್ತೈತ್ರಿ. ಅಲ್ಲೇ ಬಿತ್ತು ಸತ್ತ ಇವತ್ತು ನಮ್ಮ ಆಂಟಿ ಅಂಕಲ್ ಬಂದಾರ್ರಿ. ನಮ್ಮ ಅಂಕಲ್ದು ಇವತ್ತು ಬರ್ತಡೇ ಐತಿ, ಅದ್ರ ಸಂಬಂಧ ನಾವು ಗೋಬಿ ಮಾಡೇವ್ರಿ. ಇವತ್ತು ಇದ್ರ ಟೇಸ್ಟ್ ನೋಡಿ ಹೆಂಗೈತೆ ಅಂತ ಹೇಳ್ತಾರ್ರಿ. ಸರ್ ಇಬ್ರು ಟೇಸ್ಟ್ ನೋಡಿ ಹೇಳ್ರಿ ಹೆಂಗೈತೆ ಅಂತ ಹೇಳಿ. ಬರ್ತಡೇ ಇದ್ದವ್ರು ನೀವು ತಿನ್ಸ್ರಿ ಅಂತ ನೀವು ತಿನ್ಸ್ರಿ ಅಂತ. ಗೋಬಿ ಟೇಸ್ಟ್ ಮಾಡಿದ್ರಲ್ರಿ, ನೀವು 10 ಪಾಯಿಂಟಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 9. ತುಂಬಾ ಚೆನ್ನಾಗಿದೆ. ಹೌದ್ರಿ, ಸೂಪರ್. ಕಾಕರ್ ನೀವ್ರಿ? ನಾವು 9 ಕೊಡ್ತೀರಿ. ನೋಡ್ರಿ ಇನ್ನೊಮ್ಮೆ ಟೇಸ್ಟ್ ನೋಡ್ರಿ. ಕ್ರಿಸ್ಪಿನೆಸ್ ಸೂಪರ್. ತಡೀರಿ ನನ್ ತಗೋಬೇಡ. ಹೆಂಗಾಗೈತ್ರಿ ಗೋಬಿದ? ಗೋಬಿ ಸೂಪರ್. ಗೋಬಿಗೆ ಔಟ್ ಆಫ್ 10ಗೆ ಎಷ್ಟು ಕೊಡ್ತೀರಿ ಮಾರ್ಕ್ಸ್? 9.5.